ಯತ್ನಾಳೊಬ್ಬ ಹಿಂದೂ ಹುಲಿಯನ್ನ ಇವತ್ತು ನಮ್ಮ ಬಿಜೆಪಿಯ ಅಧ್ಯಕ್ಷರಾದಂತ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸೇರಿ ಬೋನಲ್ಲಿ ಹಾಕಿಟ್ಟಿದ್ದಾರೆ ಅನ್ನೋದು ಸುದ್ದಿ ಬಂದಿದೆ ನನಗೆ. ನಿಜವಾಗಲೂ ಬಹಳ ದುರಂತಗಳು ಇವೆಲ್ಲ. ಯತ್ನಾಳು ಬಿಜೆಪಿ ಪಕ್ಷದ ಕಟ್ಟಾಳಾಗಿ ರಾಜ್ಯದಲ್ಲಿ ತನ್ನ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನೇ ಬೈದಾರ್ ಬಿಟ್ರೆ ಅವರು ಬಿಜೆಪಿ ಯಾವತ್ತೂ ಬೈಲಿಕ್ಕೆ ಹೋಗ್ಲಿಲ್ಲ. ಬೈದಿರೋದು ಒಂದೇ ಯಡಿಯೂರಪ್ಪ ಮಕ್ಕಳಿಗೆ ಬೈದಿದ್ದು ಬಿಟ್ರೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದಾರೆ ಬಿಟ್ರೆ ಬೇರೆ ಯಾವತ್ತೂ ಅವರು ಮಾತಾಡಿದ್ದಲ್ಲ. ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಅವರು ಸಸ್ಪೆಂಡ್ ಮಾಡಿರುವಂತದ್ದು ನಿಜವಾಗ್ಲೂ ಬೇಸರ ಆಗುತ್ತೆ. ಬಟ್ ಅವ್ರ ಪಕ್ಷ ನಾವೇನು ಹೆಚ್ಚಿಗೆ ಹೇಳಕ್ಕಾಗೋದಲ್ಲ. ಬಟ್ ಯಾರ್ಯಾರು ಹಿಂದುತ್ವ ಬಗ್ಗೆ ಮಾತಾಡಿದ್ರು, ಅನಂತ್ ಕುಮಾರ್ ಹೆಗಡೆನ್ ಮುಗಿಸಿದ್ರು, ಈಶ್ವರಪ್ಪನ್ ಮುಗಿಸಿದ್ರು, ಈಗ ಯತ್ನಾಳವ್ರು ಮುಗಿಸಿದ್ರು, ನೆಕ್ಸ್ಟ್ ನಮ್ಮ ಸಿಂಹ ಎಂತ ಅವನು ಪ್ರತಾಪ್ ಸಿಂಹಗಾಗ್ಬಹುದು, ಹೀಗೆ ಅಥವಾ ಸಿಟಿ ರೇವ್ಗೂ ಆಗ್ಬಹುದು. ಈ ತರ ಒಬ್ಬೊಬ್ಬರನ್ನೇ ಬಿಜೆಪಿಯಲ್ಲಿ ಹಿಂದುತ್ವದ ಕಟ್ಟಾಳುಗಳನ್ನ ಮುಗಿಸಿ ಬಂದವರಂತದ್ದು ನೀವೆಲ್ಲರೂ ನೋಡಿದ್ದೀರಿ ಸ್ನೇಹಿತರೆ. ಇದು ನಿಜವಾಗ್ಲೂ ಬೇಸರ ಸಂಗತಿ. ಬಹುಶಃ ಈಶ್ವರಪ್ಪನವ್ರು ಏನ್ ಮಾಡಿದ್ರಿ? ಈಶ್ವರಪ್ಪನವ್ರು ಟಿಕೆಟ್ ಕೇಳಿದ್ದೆ ತಪ್ಪನ್ರಿ? ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ಈಶ್ವರಪ್ಪನವರು ಯಾವ ರೀತಿಯ ತನ್ನ ಹಿಂದುತ್ವವಾದವನ್ನ, ತನ್ನ ಬಿಜೆಪಿಯನ್ನ ಎಷ್ಟು ಆಳವಾಗಿ ಇಟ್ಕೊಂಡಿದ್ರು. ಅಂತ ವ್ಯಕ್ತಿನೇ ಹೊರಗೆ ಹಾಕಿದ ಮೇಲೆ ಇನ್ನು ಯತ್ನಾಳ್ ಅಂತವ್ರನ್ನ ಇವ್ರು ಬಿಡ್ತಾರ? ಅಪ್ಪ ಮಕ್ಕಳ ಹತ್ರ ಏನಾಗಿದೆ, ದುಡ್ಡು ಬಹಳ ಆಗಿದೆ. ದುಡ್ಡು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಬೇಕಾದಷ್ಟು ದುಡ್ಡು ಮಾಡಿ ಇಟ್ಟಿದ್ದಾರೆ. ಆ ದುಡ್ಡು ಇವತ್ತು ಈ ಚಲಾವಣೆ ಆಗ್ತಿದೆ. ಹಂಗಾಗಿ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಅಲ್ರೇ ಇದೇ ರೇಣುಕಾಚಾರ್ಯ ಹಿಂದೆ, ಇದೇ ರೇಣುಕಾಚಾರ್ಯ ಹೈದರಾಬಾದ್ ನಮ್ನೆಲ್ಲ ಕರ್ಕೊಂಡು ಹೋದಾಗ ಏನ್ ಹೇಳಿದೆ ಗೊತ್ತಾ? ಅಪ್ಪ ಮಕ್ಕಳನ್ನ ಚಡ್ಡಿ ಬಿಸ್ತೀನಿ, ಇವರು ಬಂಡವಾಳ ಬಿಸ್ತೀನಿ ಅಂತ ಹೇಳಿದ್ದ. ಅದೇ ರೇಣುಕಾಚಾರ್ಯನ ಇವಾಗ ಮಾನಸ ಪುತ್ರ ಅಂತ ಹೇಳ್ಕೊಂಡ್ರು. ಬಟ್ ಅದೇನಂದ್ರೆ ಸುಮ್ಮನೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಈಗ ಅವನಿಗೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಇವನು ನಮ್ಮ ಕಡೆ ಅವನು ಕೊಡದೇ ಇರೋದಾಗಲ್ಲ ಅಂತೇಳಿ ಕೊಡ್ಸಿದ್ದಾರೆ. ಬಿಟ್ರೆ ರೇಣುಕಾಚಾರ್ಯ ಅಷ್ಟೆಲ್ಲ ಹೇಳಿದವರು, ಅಷ್ಟೆಲ್ಲ ಅವತ್ತು ಯಡಿಯೂರಪ್ಪ ಮಗನ ಬಗ್ಗೆ ಆ ಬೈದಂತ ರೇಣುಕಾಚಾರ್ಯನು ಇವತ್ತು ಮಾನಸ ಪುತ್ರ ಅಂತ ಹತ್ರ ಇಟ್ಕೊಂಡು ಏನೆಲ್ಲಾ ಸಭೆಗಳಿಗೆ ವಿರೋಧ ಮಾಡ್ಕೊಳ್ಳೋ ಹೋಗಿದ್ದು ನೀವು ನೋಡಿದೆ. ಇದು ಬಿಜೆಪಿಯಲ್ಲಿ ನಡೀತಿರುವಂತ ಗೊಂದಲಗಳು ಬಹಳಷ್ಟಿದೆ. ಇವತ್ತು ಎಷ್ಟು ಸುಲಭ ಇಲ್ಲ. ಮುಂದೂ ಸಹ ವಿಜೇಂದ್ರಗೆ ಅಷ್ಟು ಸುಲಭ ಆಗಿಲ್ಲ. ನೀನ್ ಏನೇ ಮಾಡಿರ್ಬೋದು. ಯತ್ನಾಳ್ ಅಂತ ಒಬ್ಬ ಅವರ ಸಮಾಜ ದೊಡ್ಡದಿದೆ. ಯತ್ನಾಳಕ್ಕೆ ಪಂಚಮಶಾಲಿ ಸಮಾಜ ಇದೆ. ಅವರ ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ. ನಮ್ಮ ಸಮಾಜದ ನಾಯಕನ ಹೊರಗಾಕಿದ್ದು ನಾವು ಸುಮ್ಮನೆ ಇರುವುದಿಲ್ಲ, ಮುಂದೆ ಹೋರಾಟವನ್ನು ಮಾಡಬೇಕಾಗತ್ತೆ ಮತ್ತು ಮುಂದೆ ನಿಮಗೆ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಹೀಗೆ ಅವರಲ್ಲಿ ಗೊಂದಲದ ಗೂಡಾಗಿದೆ. ಈ ತರ ನಮಗೆ ಇದು ದೊಡ್ಡ ಸಮಸ್ಯೆ ಏನಲ್ಲ. ಅದು ನಾವು ಇವತ್ತು 18 ಜನ ಶಾಸಕರನ್ನು ಹೊರಗಾಕಿದೀವಿ ಅನ್ನೋದನ್ನ ಬಹಳ ದೊಡ್ಡ ಮಟ್ಟಿಗೆ ನೀವು ಮಾತಾಡಿದ್ರಿ. ಈಗ ನಿಮ್ ಪಕ್ಷದವರು ಈ ತರ ಹೊರಗಾಗ್ತಾ ಇದ್ದೀರಲ್ಲ, ಈಗ ಇದಕ್ಕೇನು ಹೋರಾಟ ಮಾಡ್ತೀರಾ ನೀವು? ಏನ್ ಮಾಡ್ತೀರಿ ನೀವು? ಹೀಗೆ ಒಬ್ಬ ವ್ಯಕ್ತಿಯನ್ನ ಯತ್ನಾಳು ನನ್ನ ಲೆಕ್ಕದಲ್ಲಿ ಬಿಜೆಪಿಯ ಕಟ್ಟ ಅಭಿಮಾನಿಯಾಗಿದ್ದ. ಬಹುಶಃ ಅವನು ಮೋದಿಯ ಬಹಳ ಪರಮ ಭಕ್ತ ಆದಂತವನು. ನನ್ನ ಲೆಕ್ಕ ಹೇಳ್ತೀನಿ, ಮುಂದೆ ನೆನ್ಪಿಡ್ಕೊಳ್ಳಿ. ಯೋಗಿ ಆದಿತ್ಯನಾಥ್ ಅಂತವ್ರನ್ನು ಇವ್ರು ತೆಗೆಯಕ್ಕೆ ಮುಂದೆ ತಯಾರಿದ್ದಾರೆ. ಇವರು 100%. ನಿನ್ನೆಯಿಂದ ಅವ್ರ ಹೇಳಿಕೆಗಳನ್ನು ನೋಡಿದ್ರೆ, ರಾಹುಲ್ ಗಾಂಧಿ ಅವರು ಹೊಗಳಿದ್ದು ನೋಡಿದ್ರೆ, ಮುಸ್ಲಿಮರ ಬಗ್ಗೆ ಮಾತಾಡಿದ್ದು ನೋಡಿದ್ರೆ, ನೆಕ್ಸ್ಟ್ ಬಹುಶಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರ ಹಿಂದೂ ಕಟ್ಟಾಳು ಸ್ವಾಮೀಜಿ ಆದಂತ ಯೋಗಿ ಆದಿತ್ಯನಾಥ್ ಅವರನ್ನು ಇವರು ಬಲಿಪಸ ಮಾಡಲಿಕ್ಕೆ ಸರಿಯಾಗಿದ್ದಾರೆ ನನಗೆ ಅನಿಸ್ತದೆ. ಸರ್, ಇದು ಯತ್ನಾಳು ಮತ್ತೆ ಏನು ಯಡಿಯೂರಪ್ಪ ಫ್ಯಾಮಿಲಿ ಹೋರಾಟದಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ಮತ್ತೆ ಗೆದ್ದಂಗ ಆಯ್ತು ಅಂತ ಅನಿಸ್ತದೆ. ಸರ್, ಇದು ಗೆದ್ದಂಗೆ ಏನಿಲ್ಲ. ಯಾಕಂದ್ರೆ ಒಬ್ಬ ಅಧ್ಯಕ್ಷ ಆದಾಗ ಅವ್ರಿಗೆ ಪವರ್ ಇರುತ್ತೆ. ಅಧ್ಯಕ್ಷ ಆದಾಗ ಪವರ್ ಇರುತ್ತೆ. ಈಗ ನಮ್ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಿದ್ದಾರೆ. ಅವ್ರ ಮೇಲೆ ಏನೋ ಮಾಡಕ್ ಹೋದ್ರೆ ಆಗತ್ತಾ? ನಡೆಯಲ್ಲ. ಅದು ಇವ್ರಿಗೆ ಪವರ್ ಇದೆ. ಆ ಪವರ್ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ ಮೇಲ್ಗಡೆ ಎಲ್ಲ ಸಮಥಿಂಗ್ ಮಾಡ್ಕೊಂಡು ಬಂದಿರ್ತಾರೆ. ಇವರೆಲ್ಲ ಅಷ್ಟು ಸುಲಭ ಇಲ್ಲ. ಯಡಿಯೂರಪ್ಪ ಮಕ್ಕಳ ಹತ್ರ ಬೇಕಾದಷ್ಟು ಇದೆ ಅಂತ ಹೇಳಿ ಇದೇ ಯತ್ನಾಳೆ 3,000 ಚಿಲ್ಲರೆ ಕೋಟಿ ಇವರು ಮಾಡ್ಕೊಂಡಿದ್ದಾರೆ. ಹಡಬಿ ದುಡ್ಡು ಅಂತ ಹೇಳಿದ್ ನೀವು ನೋಡಿದ ದಾಖಲೆ ಇದೆ. ಆ ದಾಖಲೆ ಇವತ್ತು ಅದು ಉಪಯೋಗ ಆಗಿದೆ ಅಂತ ನನ್ನ ಅನಿಸಿಕೆ. ಇವ್ರು ತನಿಖೆ ಮಾಡಕ್ಕಾಯ್ತಾ? ಇಡಿ ಯಾರು ತನಿಖೆ ಮಾಡಿದ್ರು ಇವರು? ಒಬ್ಬ ಪಕ್ಷದ ಅಂದ್ರೆ ಇವನು ಮುಂಚೆ ಇದೇ ತರ ನಮಗೆ ಸಮಸ್ಯೆ ಮಾಡ್ತಾರ ಅಂತ ಹೇಳಿ ಇವ್ರನ್ನೊಬ್ಬನು ಹೊರಗಾಕಿದ್ರೆ ಎಲ್ಲರೂ ಹೊರಗೆ ಹೋಗ್ತಾರಂತ. ಏನ್ ಸಮಸ್ಯೆ ಏನಿಲ್ಲ. ಯತ್ನಾಳಿಗೆ MLA ಗೆದ್ದೇ ಇರ್ತಾರೆ. ಸೋಮಶೇಖರ್ ನೋಟಿಸ್ ಕೊಟ್ಟಾರೆ, ಉತ್ತರ ಕೊಡ್ತಾರ ಅವರು. ನಿಮ್ಮ ಉತ್ತರಕ್ಕೆ ನಮ್ಗೆ ಏನ್ ಸಂಬಂಧ ಇಲ್ಲ ಅಂತಾರೆ, ಕೊಡಕ್ ಸಾಧ್ಯನೇ ಇಲ್ಲ ಅಂತಾರೆ. ಹಾಗೆ MLA ಗಿರಿ ಹಾಗೆ ಇರ್ತದೆ. ಆದ್ರೆ ಗೊಂದಲಗಳು ಸೃಷ್ಟಿ ಆಗೇ ಹೋಗುತ್ತೆ. ಇನ್ನು ಮೇಲೆ ಶುರುವಾಗತ್ತೆ ಗೊಂದಲಗಳು. ಕಾಂಗ್ರೆಸ್ ಇಲ್ಲ, ನಮ್ಮಲ್ಲಿ ಈಗ ಸದ್ಯಕ್ಕೆ ಅವ್ರ ಬಗ್ಗೆ ಕೊಡೋದು ಸ್ವಲ್ಪ ಇಲ್ಲ.
ಯಾಕಂದ್ರೆ ಅವರು ಕಟ್ಟ ಹಿಂದುವಾದಿ ಆಗಿರೋದ್ರಿಂದ, ಹಿಂದೂ ಕಟ್ಟಾಳ ಆಗಿರೋದ್ರಿಂದ, ಹಿಂದೂ ಹುಲಿ ಆಗಿರೋದ್ರಿಂದ ನಮ್ಮನ್ನ ಮತ್ತು ಮುಸ್ಲಿಮ್ಸ್ನ ಬೈದು 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 ಹಾಕಿದ್ದಾರೆ. ಅವ್ರ ಬಗ್ಗೆ ನಾವು ಸ್ವಲ್ಪ ತಗೊಳ್ಬೇಕಾದ್ರೆ ಯೋಚನೆ ಮಾಡೋ ಪರಿಸ್ಥಿತಿ ಆಗಿದೆ. ಸದ್ಯಕ್ಕಂತೂ ಅವ್ರು ತಗೊಳ್ಳುವಂತ ಪ್ರಶ್ನೆ ನಮ್ಮಲ್ಲಿಲ್ಲ. ಯಾಕಂದ್ರೆ ನೀವು ಅಲ್ಲೇ ಇದ್ದವರು, ನೀವು ಕೂಡ ಅಲ್ಲ, ನಾನು ಇದ್ದವನೇ, ನನ್ನ ಇದ್ದೆ. ಯಡಿಯೂರಪ್ಪ ನನ್ನ ಮುಗಿಸಿದ್ರು ಬಿಡಿ, ಅಪ್ಪ ಮಕ್ಕಳು ಸೇರ್ಕೊಂಡು ನನ್ನ ಮುಗಿಸಿ 10 ವರ್ಷ ಅಜ್ಞಾತವಾಸ ಅನುಭವಿಸಿ ಮತ್ತೆ ನಾನು ಇವತ್ತು ಕಾಂಗ್ರೆಸ್ ಬಂದು ML ಆಗಿ ಇವತ್ತು ಕೂತಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಶಕ್ತಿ. ಅದು ಯಾವುದೇ ವ್ಯಕ್ತಿನ ಮುಗ್ಸಕ್ ಆಗಲ್ಲ ರೀ. ಇವ್ರು ಏನಾದ್ರು ದಡ್ಬಿದ್ ದುಡ್ಡಿದೆ ಅಂತೇಳಿ ಒಬ್ಬ ವ್ಯಕ್ತಿನ ಟಿಕೆಟ್ ತಪ್ಪಿಸಿ ಇನ್ನೊಂದು ತಪ್ಪಿಸಿ ಅಥವಾ ಹೊರಗಾಕಿ ಮಾಡಕ್ ಹೋದ್ರೆ ಒಂದ್ ದಿವಸ ಇವರು ಹೊರಗೆ ಹೋಗ್ತಾರ ಅನ್ನೋದು ನನಗೆ ಅರ್ಥ. ಇದರಿಂದ ಕಾಂಗ್ರೆಸ್ ಲಾಭ ಇದೆಯಾ? ನಮಗೆ ಲಾಭ ಇದೆ. ಇದರಿಂದ ಖಂಡಿತ ಕಾಂಗ್ರೆಸ್ ಲಾಭ ಇದೆ. ಯಾಕಂದ್ರೆ ಈ ಒಂದು ಬೆಳವಣಿಗೆ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಗೊಂದಲಗಳನ್ನು ನಮ್ಮನ್ನು ಹೋಗಲಾಡಿಸಬೇಕು. ನಮ್ಮಲ್ಲೂ ಗೊಂದಲ ಇದೆ, ನಮ್ಮಲ್ಲೂ ಏನ್ ಸಾಮಾನ್ಯ ಇಲ್ಲ, ನಮ್ಮಲ್ಲೂ ಗೊಂದಲ ಇದೆ. ನಮ್ಮಲ್ಲೂ ಆ ಗೊಂದಲವನ್ನು ಹೈಕಮಾಂಡ್ ಸರಿ ಮಾಡದೆ ಹೋದ್ರೆ ಇಲ್ಲೂ ಗೊಂದಲ ಶುರುವಾಗುತ್ತೆ. ಅದರಿಂದ ಆ ಗೊಂದಲ ಸರಿ ಮಾಡ್ಕೊಂಡ್ಬಿಟ್ರೆ ನಮಗಂತೂ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸರ್ ಬರೆದಿಡ್ಕೊಳ್ಳಿ ಸರ್, ನೆಕ್ಸ್ಟ್ ಸಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತೀವಿ, ಕಾಂಗ್ರೆಸ್ ಸರ್ಕಾರನೇ ಬರ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ DK ಶಿವಕುಮಾರ್ ಹಿಂದೆ ಹೇಳಿದ್ರು, ನೋಡಿ ಮುಂದೂ ಸಹ ನಾವು ಖಂಡಿತವಾಗೂ ಕಾಂಗ್ರೆಸ್ ಸರ್ಕಾರವನ್ನು ತಂದೆ ತರ್ತೀವಿ ಅಂತ ಹೇಳ್ಯಾರೆ. ಅದು ಗ್ಯಾರಂಟಿ ನಾವು ತರ್ತೀವಿ. ಬಿಜೆಪಿ ಇದೇ ತರ ಹೋದ್ರೆ, ಇದೇ ತರ ಹಿಂದುತ್ವ, ಇದೇ ತರ ಮುಸ್ಲಿಂ ಮೇಲೆ ದಾಳಿ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ಅಲ್ವಾ? ಯಾಕೆ ಇದು ಮಾಡ್ತೀರಿ? ಮೋದಿಜಿಯವರು ನಿನ್ನೆ ಅನೌನ್ಸ್ ಮಾಡಿದ್ರಲ್ಲ, ಮೋದಿಜಿಯವರು ನಿನ್ನೆ ಏನ್ ಮಾಡಿದ್ರು? ಮುಸ್ಲಿಂ ಬಡ ಕುಟುಂಬಗಳಿಗೆ ಅಂತ ಹೇಳಿ 35